ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 6ನೇ ಪ್ರಶ್ನೆ. ಶಬ್ದ ತರಂಗದ ಆವೃತ್ತಿಯು ಹೆಚ್ಚಾದರೆ ಆಗ. ನೋಡೋಣ. ಆಪ್ಷನ್ ಎ, ಶಬ್ದದ ಸ್ಥಾಯಿಯು ಕಡಿಮೆಯಾಗುವುದು, ತರಂಗ ದೂರ ಕೂಡ ಹೆಚ್ಚಾಗುವುದು, ಭಾರವು ಹೆಚ್ಚಾಗುವುದು, ಹೆಚ್ಚು ಸ್ಥಾಯಿಯ ಶಬ್ದವು ಉಂಟಾಗುವುದು ಅಂತ ಹೇಳಿದ್ದಾರೆ. ಈಗ ಮೊದಲು ನಾವು ತರಂಗ ದೂರ ಅಂದ್ರೇನು ಅಂತ ನೋಡೋಣ. ಇಲ್ಲಿ ಈ ಪಾಯಿಂಟಿಗೆ ಏನ್ ದೂರ ಇದೆ ಅಲ್ಲ, ಇದನ್ನ ತರಂಗ ದೂರ ಅಂತ ಕರಿತೀವಿ. ಇದನ್ನ ತರಂಗ ದೂರ ಲ್ಯಾಂಬ್ಡಾದಲ್ಲಿ ಹೇಳಿರ್ತೀವಿ. ತರಂಗ ದೂರ ಅಥವಾ ಇವೆರಡರ ನಡುವಿನ ಅಂತರ ಏನಿರುತ್ತೆ ಇದನ್ನ ತರಂಗ ದೂರ ಅಂತ ಕರಿತೀವಿ. ಈಗ ಭಾರ ಅಂದ್ರೇನು? ಈ ಇಕ್ವಿಲಿಬ್ರಿಯಂ ಪಾಯಿಂಟ್ ಇಂದ ಇಲ್ಲಿ ಏನು ಡಿಸ್ಟೆನ್ಸ್ ಇದೆ ಅಲ್ಲ, ಅಂತರ ಇದೆ ಅಲ್ಲ, ಇದನ್ನ ಭಾರ ಅಂತ ಕರಿತೀವಿ. ಮೇಲೆ ಸ್ಥಾಯಿ ಅಂದ್ರೆ ಏನು? ಹೆಚ್ಚು ಸ್ಥಾಯಿ ಅಂದ್ರೆ ಪಿಚ್ ಅಂತ. ಪಿಚ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸಂಗೀತದಲ್ಲಿ ಪಿಚ್ಚಿನ ಬಗ್ಗೆ ಐಡಿಯಾ ಇರುತ್ತೆ. ಯಾವುದು ಹೆಚ್ಚಿನ ಪಿಚ್, ಯಾವುದು ಕಡಿಮೆ ಪಿಚ್ ಅಲ್ವಾ? ಅದನ್ನೇ ಇಲ್ಲಿ ಅಪ್ಲೈ ಮಾಡೋಣ, ಈಸಿ ಆಗುತ್ತೆ. ಶಬ್ದದ ತರಂಗದ ಆವೃತ್ತಿಯು ಹೆಚ್ಚಾದರೆ, ಆವೃತ್ತಿ ಹೆಚ್ಚಾದ್ರೆ ಅಂದ್ರೆ ಅದು ವೇಗವಾಗಿ ಕಂಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಶಬ್ದದ ಸ್ಥಾಯಿ ಏನಾಗುತ್ತೆ, ಶಬ್ದದ ಪಿಚ್ ಏನಾಗುತ್ತೆ ಅಂತ ನೋಡೋಣ. ಈಗ ನಿಮ್ಗೆ ಉದಾಹರಣೆಯನ್ನ ಕೊಡ್ತೀನಿ. ಒಂದು ತಂತಿಯನ್ನ ಬಿಗಿಯಾಗಿ ಕಟ್ಟಿದ್ದಾರೆ. ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್, ನಿಮ್ಗೆ ಯಾವ್ದು ಇನ್ಸ್ಟ್ರೂಮೆಂಟ್ ಇಷ್ಟ, ಗಿಟಾರ್, ಸಿತಾರ್, ಯಾವ್ದು ಇಷ್ಟ ಅದನ್ನ ಇಟ್ಕೊಳ್ಳಿ. ತಂತಿಯನ್ನ ಬಿಗಿಯಾಗಿ ಕಟ್ಟಿದ್ದಾರೆ. ಆಗ ಏನಾಗುತ್ತೆ, ನೀವು ತಂತಿಯನ್ನ ಮೀಟಿದಾಗ ಆ ತಂತಿ ಏನಿದೆ ಅದು ಕಂಪಿಸುವಂತದ್ದು ಜಾಸ್ತಿ ಆಗತ್ತೆ ಅಲ್ವಾ? ಇದು ಎಲ್ಲರಿಗೂ ಗೊತ್ತಿರುವಂತದ್ದು. ಈಗ ಆ ಸಮಯದಲ್ಲಿ ಬರುವಂತಹ ಪಿಚ್ ಏನಿದೆ ಅದು ಜಾಸ್ತಿ ಇರುತ್ತಾ ಅಥವಾ ಕಡಿಮೆ ಇರುತ್ತಾ? ಈ ಗಿಟಾರ್ ಮತ್ತೆ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನ ಬಾರಿಸೋರಿಗೆ ಐಡಿಯಾ ಇರಬಹುದು. ಅಂತಹ ಸಂದರ್ಭದಲ್ಲಿ ಪಿಚ್ ಹೆಚ್ಚಾಗಿ ಬರುತ್ತೆ. ಹಾಗಿದ್ರೆ ಅಲ್ಲಿ ಕಂಪಿಸುವಿಕೆ ಜಾಸ್ತಿ ಆದ್ರೆ ಆವೃತ್ತಿ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಶಬ್ದದ ಸ್ಥಾಯಿಯು ಕಡಿಮೆಯಾಗುವುದು ಇದು ತಪ್ಪಾದ ಉತ್ತರ. ಪಿಚ್ ಕಡಿಮೆ ಆಗೋದಿಲ್ಲ. ತರಂಗ ದೂರ ಕೂಡ ಹೆಚ್ಚಾಗುವುದು. ಇಲ್ಲಿ ನೀವು ಡ್ರಮ್ ಮತ್ತೆ ಸಿಟಿಯನ್ನ ನೋಡಿ. ಇವೆರಡರಲ್ಲಿ ಯಾವುದರ ಪಿಚ್ ಜಾಸ್ತಿ ಇದೆ ಅಂತ ನಿಮಗನಿಸುತ್ತೆ? ಸಿಟಿಯ ಪಿಚ್ ಜಾಸ್ತಿ ಇದೆ ಅಂತ ಅಲ್ವಾ? ಈಗ ತರಂಗ ದೂರ ಅಂದ್ರೆ ಈ ತರ ಹೇಳಿದೀನಿ ನಾನು, ಇದನ್ನ ತರಂಗ ದೂರ ಅಂತ ಹೇಳ್ತೀವಿ ಅಂತ. ಈಗ ಇಲ್ಲಿ ನೋಡಿ, ತರಂಗ ದೂರವನ್ನ ನೋಡಿದ್ರೆ, ಇಲ್ಲಿ ತರಂಗ ದೂರವನ್ನ ನೋಡಿದ್ರೆ ಯಾವುದ್ರಲ್ಲಿ ತರಂಗ ದೂರ ಹೆಚ್ಚಾಗಿದೆ? ನಲ್ಲಿ ತರಂಗ ದೂರ ಹೆಚ್ಚಾಗಿದೆ. ಹಾಗಿದ್ರೆ ಇದು ಕೂಡ ತಪ್ಪಾದ ಉತ್ತರ. ತರಂಗ ದೂರ ಕಡಿಮೆ ಇರಬೇಕು. ಪಾರವು ಹೆಚ್ಚಾಗುವುದು. ಪಾರಕ್ಕೆ ಮತ್ತೆ ಆವೃತ್ತಿಗೆ ಸಂಬಂಧ ಇಲ್ಲ. ಪಾರಕ್ಕೆ ಮತ್ತೆ ಸ್ಥಾಯಿಗೆ ಸಂಬಂಧ ಇರೋದಿಲ್ಲ. ಪಾರ ಏನಿದೆ ಅದು ಲೌಡ್ನೆಸ್, ಘೋಷಕ್ಕೆ ಅನುಪಾತದಲ್ಲಿ ಇರ್ತದೆ. ಇಲ್ಲಿ ಪಾರ ಏನಿದೆ, ಪಾರ ಅಂದ್ರೆ ಇಲ್ಲಿಂದ ಈ ಪಾಯಿಂಟ್ ಇಂದ ಇಲ್ಲಿ ಇರುವಂತಹ ದೂರ, ಅದನ್ನ ಪಾರ ಅಂತ ಹೇಳ್ತೀವಿ. ಪಾರ ಹೆಚ್ಚಾದ್ರೆ ಲೌಡ್ನೆಸ್ ಹೆಚ್ಚಾಗತ್ತೆ. ಯಾವ್ದಾದ್ರೂ ವಸ್ತುವಿನ ಪಾರ ಹೆಚ್ಚಾದ್ರೆ, ಶಬ್ದದ ಪಾರ ಹೆಚ್ಚಾದ್ರೆ ಅಲ್ಲಿ ಲೌಡ್ನೆಸ್, ಘೋಷ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗತ್ತೆ. ಇಲ್ಲಿ ಶಬ್ದ ತರಂಗದ ಆವೃತ್ತಿಯು ಹೆಚ್ಚಾದರೆ, ಇಲ್ಲಿ ನೋಡಿ ಮತ್ತೆ ಸೀಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಆವೃತ್ತಿ ಹೆಚ್ಚಾಗಿದೆ. ಹಾಗಾಗಿ ಆವೃತ್ತಿ ಹೆಚ್ಚಾಗಿದೆ ಅಂದ್ರೆ ಇದರ ಸ್ಥಾಯಿ ಹೆಚ್ಚಾಗಿದೆ. ಹಾಗಾಗಿ ಆಪ್ಷನ್ ಡಿ ಏನಿದೆ, ಹೆಚ್ಚು ಸ್ಥಾಯಿ ಶಬ್ದವು ಉಂಟಾಗುವುದು ಸರಿಯಾದ ಉತ್ತರ. ಇಲ್ಲಿ ಹೆಚ್ಚು ಸ್ಥಾಯಿಯ ಶಬ್ದವು ಉಂಟಾಗುತ್ತದೆ. ಥ್ಯಾಂಕ್ ಯು.